ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ MGC ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಈ ತರಹದ ವಿಡಿಯೋಗಳಿಗಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ನಾವು GPSTR ಪರೀಕ್ಷೆಯಲ್ಲಿ ಈ ಹಿಂದೆ ಅಂದರೆ 2016 ಅಥವಾ 17ರಿಂದ 2023ನೇ ಸಾಲಿನಲ್ಲಿ ಕರೆಯಲಾದಂತಹ GPSTR ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಸಮಾಜ ವಿಜ್ಞಾನ ವಿಷಯದ ಪತ್ರಿಕೆ 2ರಲ್ಲಿ ಕೇಳಿರುವಂತಹ 3 ಮತ್ತು 4 ಅಂಕದ ಪ್ರಶ್ನೆಗಳು ಹಾಗೂ ಅವುಗಳಿಗೆ ನಾವು ಲೆಂದಿಯಾಗಿ ಆನ್ಸರನ್ನು ಬರೀಲಾರದೆ ಯಾವ ರೀತಿಯಾಗಿ ಶಾರ್ಟ್ಕಟ್ ಆಗಿ ಮತ್ತು ಅಟ್ರಾಕ್ಟಿವ್ ಆಗಿ ನಾವು ಆನ್ಸರನ್ನು ಬರೀಬೇಕು ಮತ್ತು ಯಾವ ರೀತಿ ನಾವು ಬರೆದ್ರೆ ಹೆಚ್ಚಿನ ಅಂಕಗಳ ಬರುತ್ತೆ ಅನ್ನೋದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡೋಣ. ಸಮಾಜ ವಿಜ್ಞಾನ ಪತ್ರಿಕೆ 2ರಲ್ಲಿ ಡಿಸ್ಕ್ರಿಪ್ಟಿವ್ ಆನ್ಸರ್ಗಳನ್ನ ಬರೀಬೇಕಾಗಿರುತ್ತೆ. ಅಲ್ಲಿ ನಾವು ಆನ್ಸರ್ಗಳು ಹೆಂಗಿರ್ಬೇಕಪ್ಪ ಅಂತಂದ್ರೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರ್ಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ ಈ ಪ್ರಶ್ನೆಗಳು ಹೇಗಿರ್ತಾವೆ ಅಂತಂದ್ರೆ 3-4 ಅಂಕದ ಪ್ರಶ್ನೆಗಳು ಬಹಳಷ್ಟು ಲೆಂದಿ ಆನ್ಸರ್ಗಳನ್ನು ಬಯಸುವಂಥ ಪ್ರಶ್ನೆಗಳೇ ಆಗಿರ್ತವೆ. ಆದರೆ ಟೈಮ್ ಮಾತ್ರ ತುಂಬಾ ಶಾರ್ಟ್ ಆಗಿರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಪೇಜ್ಗಟ್ಟಲೆ ಬರಿತಾ ಕೂತ್ರೆ ನಮಗೆ ಟೈಮ್ ಸಾಲಂಗಿಲ್ಲ. ಸೊ ನಾವೇನು ಮಾಡಬೇಕಾಗತ್ತೆ ಅಂತಂದ್ರೆ ಪಾಯಿಂಟ್ಸ್ಗಳನ್ನ ಹಾಕೋದ್ರ ಮೂಲಕ ಎಫೆಕ್ಟಿವ್ ಆನ್ಸರ್ ಇರಬೇಕು ಮತ್ತು ಕೀವರ್ಡ್ಗಳನ್ನ ಹಾಕೋದ್ರ ಮೂಲಕ ನಮಗೆ ಏನಾಗುತ್ತೆ ಎಫೆಕ್ಟಿವ್ ಆನ್ಸರನ್ನು ಕೊಡುತ್ತೀವಿ. ಅದರಿಂದ ಎಕ್ಯುರೇಟ್ ಮಾರ್ಕ್ಸ್ ಬರ್ತಾವೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿರುವಂಥ ಪ್ರಶ್ನೆಗಳಿವು. 1. ಗ್ರಾಹಕರ ಜವಾಬ್ದಾರಿಗಳನ್ನು ಬರೆಯಿರಿ. ಉತ್ತರ 1. ಹಕ್ಕುಗಳ ಬಗ್ಗೆ ಜಾಗೃತಿ ಇರಬೇಕು. ಗುಣಮಟ್ಟದ ಬಗ್ಗೆ ಅರಿವು. 3. ದೂರು ನೀಡಲು ಸಿದ್ಧರಿರಬೇಕು. 4. ತಪ್ಪು ಜಾಹೀರಾತುಗಳಿಂದ ದಾರಿ ತಪ್ಪಬಾರದು. 5. ನಗದು ರಶೀದಿಗಾಗಿ ಬೇಡಿಕೆ. 6. ಜಾಗೃತ ಬಳಕೆದಾರ. 7. ಸರಕುಗಳ ಆಯ್ಕೆ. 8. ಗ್ರಾಹಕ ಸಂಘಟನೆ. 9. ಪರಿಸರ ರಕ್ಷಣೆ. 10. ಅವಸರದಲ್ಲಿ ಖರೀದಿಸಬಾರದು. ಈ ಎಲ್ಲ ಅಂಶಗಳನ್ನು ನಾವು ಒಳಗೊಂಡಂತೆ ಉತ್ತರ ಇದ್ದರೆ ಏನಾಗುತ್ತೆ ಅತಿ ಹೆಚ್ಚು ಅಟ್ರಾಕ್ಟಿವ್ ಆಗುತ್ತೆ ಮತ್ತು ನಮಗೆ ಟೈಮ್ ಸೇವ್ ಆಗುತ್ತೆ. ಹಾಗೆ ಇವ್ಯಾಲ್ಯೂಯೇಟರ್ಸು ಮಾರ್ಕ್ಸ್ಗಳನ್ನ ಕಟ್ ಮಾಡೋದಿಲ್ಲ. ಈ ರೀತಿ ಆನ್ಸರ್ಸ್ ಬರೆದ್ರೆ ಉತ್ತಮ. ಓಕೆ, ನೆಕ್ಸ್ಟ್ ಕ್ವೆಶನ್. ಪ್ರಶ್ನೆ 2. ಎಲ್ಲರನ್ನೂ ತನ್ನೆಡೆಗೆ ಸೆಳೆಯುವ ಜಾಹೀರಾತುಗಳಿಂದಲೂ ಅನನುಕೂಲಗಳಿವೆ ಎಂಬುದನ್ನು ವಿವರಿಸಿ. ಅಂದರೆ ಈ ಅಡ್ವರ್ಟೈಸ್ಮೆಂಟ್ಗಳಿಂದ ಯಾವ ರೀತಿಯಾಗಿ ನಮಗೆ ಅನಾನುಕೂಲಗಳಾಗುತ್ತವೆ ಎಂಬುದನ್ನು ಬರೆಯಿರಿ ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ 1. ಹೆಚ್ಚು ಪರಿಣಾಮಕಾರಿಯಲ್ಲ. 2. ಪ್ರತಿಕ್ರಿಯೆಯ ಅಲಭ್ಯತೆ. 3. ಅನಮ್ಯವಾದುದು. 4. ಗ್ರಾಹಕರಲ್ಲಿ ಗೊಂದಲ ಸೃಷ್ಟಿಸುತ್ತದೆ. 5. ಹೆಚ್ಚುವರಿ ವೆಚ್ಚ. 6. ತಪ್ಪು ಮಾಹಿತಿ. ಮುಂದಿನ ಪ್ರಶ್ನೆ. ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳನ್ನು ತಿಳಿಸಿರಿ. ಗ್ರಾಹಕರ ಸಂರಕ್ಷಣಾ ಕಾಯ್ದೆಯು ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಮೊದಲ ಪ್ರಾಶಸ್ತ್ಯವನ್ನು ನೀಡುವುದು. 2. ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟವನ್ನು ತಪ್ಪಿಸುವುದು. 3. ಮಾರುಕಟ್ಟೆಯಲ್ಲಿ ನಡೆಯಬಹುದಾದ ಅನುಚಿತ ವ್ಯವಹಾರ ಪದ್ಧತಿಗಳನ್ನು ತಡೆಗಟ್ಟುವುದು. 4. ಗುಣಮಟ್ಟ, ಅಳತೆ, ತೂಕ, ಬೆಲೆ ಇತ್ಯಾದಿಗಳ ಮೇಲೆ ನಿಗಾ ವಹಿಸುವುದು. 5. ಬಳಕೆದಾರರು ತಾವು ಖರೀದಿಸುವ ವಸ್ತು ಅಥವಾ ಸೇವೆಗಳಿಂದ ತೊಂದರೆಗೆ ಒಳಗಾದಲ್ಲಿ ಅವರಿಗೆ ಸೂಕ್ತ ಪರಿಹಾರ ಕೊಡಿಸುವುದು. 6. ಗ್ರಾಹಕರ ಶಿಕ್ಷಣ ನೀಡುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವುದು. ಮುಂದಿನ ಪ್ರಶ್ನೆ. ಪ್ರಶ್ನೆ 4. ಗ್ರಾಹಕರ ಹಿತರಕ್ಷಣೆಗಾಗಿ ಸರ್ಕಾರದ ಕಾನೂನುಗಳು ಯಾವುವು? ಅಂದರೆ ಗ್ರಾಹಕರ ಹಿತರಕ್ಷಣೆಗಾಗಿ ಸರ್ಕಾರ ಕೈಗೊಂಡಂಥ ಕ್ರಮಗಳು ಯಾವುವು ಅನ್ನುವಂಥ ಪ್ರಶ್ನೆ. 1. 1872ರಲ್ಲಿ ಭಾರತೀಯ ಒಪ್ಪಂದ ಕಾಯ್ದೆ. 2. 1930ರ ಸರಕು ಮಾರಾಟ ಕಾಯ್ದೆ. 3. 1952ರ ಭಾರತೀಯ ಗುಣಮಟ್ಟ ಸಂಸ್ಥೆ ಸ್ಥಾಪನೆಯಾಗತ್ತೆ. 4. 1955ರ ಅಗತ್ಯ ವಸ್ತುಗಳ ಕಾಯ್ದೆ. 5. 1986ರ ಗ್ರಾಹಕರ ಸಂರಕ್ಷಣಾ ಕಾಯ್ದೆ. ಈ ಎಲ್ಲ ಕಾಯ್ದೆಗಳು ಗ್ರಾಹಕರ ಹಿತರಕ್ಷಣೆಗಾಗಿ ಸರ್ಕಾರ ರಚಿಸಿದಂತಹ ಕಾನೂನುಗಳಾಗಿವೆ. ಮುಂದಿನ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 5. 1ನೇ ಬಾಜಿರಾವ್ನನ್ನು 2ನೇ ಶಿವಾಜಿ ಎಂದು ಕರೆಯಲು ಕಾರಣವೇನು? 1ನೇ ಬಾಜಿರಾವ್ನನ್ನು ನಾವು ಏಕೆ 2ನೇ ಶಿವಾಜಿ ಅಂತ ಹೇಳಿ ಕರಿತೀವಿ ಅನ್ನೋದಕ್ಕೆ ಉತ್ತರ. 1. ಅಪ್ರತಿಮ ವೀರ. ಬಾಲಾಜಿ ವಿಶ್ವನಾಥನ ಮರಣಾನಂತರ ಮರಾಠರ ಪೇಶ್ವೆಯಾದನು. 2. ಗುಜರಾತ್, ಮಾಳ್ವಾ ಪ್ರದೇಶಗಳನ್ನು ವಶಪಡಿಸಿಕೊಂಡು ಆ ಪ್ರದೇಶಗಳ ಮೇಲೆ ಚೌತ್ ಮತ್ತು ಸರ್ದೇಶ್ಮುಖ್ ತೆರಿಗೆಯನ್ನು ಸಂಗ್ರಹಿಸಿದರು.
3. ಕರ್ನಾಟಕದ ಚಿತ್ರದುರ್ಗ ಮತ್ತು ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತನ್ನು ಪಡೆದುಕೊಂಡರು. 4. ನಿಜಾಮ್ ಉಲ್ ಮುಲ್ಕ್ನನ್ನು ಭೂಪಾಲ್ ಬಳಿ ಸೋಲಿಸಿ ನರ್ಮದಾ, ಚಂಬಲ್ ಪ್ರದೇಶಗಳ ಜೊತೆಗೆ 50 ಲಕ್ಷ ರೂಪಾಯಿಗಳನ್ನು ಪಡೆದರು. 5. ಪೋರ್ಚುಗೀಸರಿಂದ ಬೆಸ್ಸಿನ್, ಸಾಲ್ಸೆಟ್, ಸಿದ್ದಿ, ಜಂಜಿರಾ ವಶಪಡಿಸಿಕೊಂಡನು. ಈ ಎಲ್ಲ ಸಾಧನೆಗಳಿಂದಾಗಿ 1ನೇ ಬಾಜಿರಾವ್ನನ್ನು ನಾವು 2ನೇ ಶಿವಾಜಿ ಎಂದು ಕರೆಯುತ್ತೇವೆ. ಮುಂದಿನ ಪ್ರಶ್ನೆ ಸಂಖ್ಯೆ 6. ನಗರ ಸಮುದಾಯದ ಲಕ್ಷಣಗಳನ್ನು ಬರೆಯಿರಿ. 1. ಗಾತ್ರದಲ್ಲಿ ದೊಡ್ಡದು. 2. ಅನಾಮಧೇಯತ್ವ. 3. ಸಾಂಸ್ಕೃತಿಕ ಬಹುತ್ವ. 4. ಗೌಣವಾಗಿರುವ ಪ್ರಾಥಮಿಕ ಸಂಬಂಧಗಳು. 5. ಕೃಷಿಯೇತರ ವೃತ್ತಿ. 6. ಔಪಚಾರಿಕ ನಿಯಂತ್ರಣ. 7. ಕೈಗಾರಿಕೆಗಳ ಕೇಂದ್ರೀಕರಣ ಅಥವಾ ಕೈಗಾರಿಕೆಗಳ ಸ್ಥಾಪನೆ. 8. ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಆದ್ಯತೆ. ಈ ಎಲ್ಲ ಲಕ್ಷಣಗಳು ನಗರ ಸಮುದಾಯದ ಲಕ್ಷಣಗಳಾಗಿವೆ. ಮುಂದಿನ ಪ್ರಶ್ನೆ ಸಂಖ್ಯೆ 7. ಕಲ್ಯಾಣಿ ಚಾಲುಕ್ಯರ ಸಾಂಸ್ಕೃತಿಕ ಕೊಡುಗೆಗಳಾವು? ಕಲ್ಯಾಣಿ ಚಾಲುಕ್ಯರು ಸಾಹಿತ್ಯ ಕ್ಷೇತ್ರಕ್ಕೆ ಮಹತ್ತರವಾದ ಪ್ರೋತ್ಸಾಹವನ್ನು ನೀಡಿದರು. ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಜೈನ ವಿದ್ವಾಂಸರಿಂದ ಕನ್ನಡ ಅಭಿವೃದ್ಧಿಯಾಯಿತು. 3. ರನ್ನನು ಬರೆದಂತಹ ಗದಾಯುದ್ಧ ಕೃತಿಯನ್ನು ರಚಿಸಿದರು. 3. ಬಿಲ್ಲನನು ವಿಕ್ರಮಾಂಕ ದೇವಚರಿತೆ ಎಂಬ ಕೃತಿಯನ್ನು ರಚಿಸಿದರು. 5. ನಯಸೇನನು ಧರ್ಮಾಮೃತ ಎಂಬ ಕೃತಿಯನ್ನು ರಚಿಸಿದನು. 6. ವಿಜ್ಞಾನೇಶ್ವರನು ಮಿತಾಕ್ಷರ ಸಂಹಿತೆ ಎಂಬ ಕೃತಿಯನ್ನು ರಚಿಸಿದರು. 7. 3ನೇ ಸೋಮೇಶ್ವರನು ಮಾನಸೋಲ್ಲಾಸ ಎಂಬ ಕೃತಿಯನ್ನು ರಚಿಸಿದರು. 8. ವಚನಕಾರರು ಅಂದರೆ ಹಲವಾರು ವಚನಕಾರರು ಬಸವಣ್ಣ, ಅಕ್ಕ ಮಹಾದೇವಿ, ಜೇಡರ ದಾಸಿಮಯ್ಯ, ಅಂಬಿಗರ ಚೌಡಯ್ಯ, ಮುಕ್ತಾಯಕ್ಕ, ಅಲ್ಲಮ ಪ್ರಭುಗಳು ಹೀಗೆ ಮುಂತಾದ ವಚನಕಾರರು ರಚಿಸಿದ ವಚನಗಳು ಕಲ್ಯಾಣಿ ಚಾಲುಕ್ಯರ ಸಾಂಸ್ಕೃತಿಕ ಕೊಡುಗೆಗಳಾಗಿವೆ. ವಚನಕಾರರು 12ನೇ ಶತಮಾನದಲ್ಲಿರುವಂಥ ವಚನಕಾರರು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಸಾಂಸ್ಕೃತಿಕವಾಗಿ ಬಹು ಮಹತ್ತರವಾದ ಸಾಂಸ್ಕೃತಿಕ ಕೊಡುಗೆಯಲ್ಲಿ ವಚನಕಾರರು ಬಹುಮಹತ್ವವಾದ ಪಾತ್ರವನ್ನು ನಿರ್ವಹಿಸಿದರು. ಮುಂದಿನ ಪ್ರಶ್ನೆ ಸಂಖ್ಯೆ 8. ಚಿಲುಮೆಗಳು ಎಂದರೇನು? ಅವುಗಳ ವಿಧಗಳನ್ನು ಬರೆಯಿರಿ. ಅಂತರ್ಜಲವು ಸ್ವಾಭಾವಿಕವಾಗಿ ಹೊರಬೀಳುವುದನ್ನು ಚಿಲುಮೆ ಎಂದು ಕರೆಯುತ್ತಾರೆ. ಅಂತರ್ಜಲವು ಸ್ವಾಭಾವಿಕವಾಗಿ ಹೊರಬೀಳುವುದನ್ನು ಚಿಲುಮೆ ಎಂದು ಕರೆಯುತ್ತಾರೆ. ವಿಧಗಳು: 1. ನಿರಂತರ ಚಿಲುಮೆಗಳು. 2. ನಿಯತಕಾಲಿಕ ಚಿಲುಮೆಗಳು. 3. ಬಿಸಿ ನೀರಿನ ಚಿಲುಮೆಗಳು. 4. ಆರ್ಟಿಸಿಯನ್ ಬಾವಿಗಳು. 5. ಗೇಸರ್. ಮುಂದಿನ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಕೈಗಾರಿಕಾ ಕ್ರಾಂತಿಯಿಂದಾದ ಪರಿಣಾಮಗಳನ್ನು ಬರೆಯಿರಿ. ಇಂಗ್ಲೆಂಡಿನಲ್ಲಾದಂತಹ ಕೈಗಾರಿಕಾ ಕ್ರಾಂತಿಯಿಂದ ಆದಂತಹ ಪರಿಣಾಮಗಳನ್ನು ಬರೆಯಿರಿ. 1. ಇಂಗ್ಲೆಂಡ್ ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮಿತು. 2. ಕಾರ್ಮಿಕರ ಶೋಷಣೆ ಹೆಚ್ಚಳವಾಯಿತು. 3. ಸಮಾಜವಾದದ ಉದಯವಾಯಿತು. 4. ಜನರ ಆರ್ಥಿಕ ಸಾಮಾಜಿಕ ಜೀವನ ಸುಧಾರಣೆಯಾಯಿತು. 5. ಸಾರಿಗೆ ಸಂಪರ್ಕ ಅಭಿವೃದ್ಧಿಯಾಯಿತು. ಬಡತನ ನಿರುದ್ಯೋಗ ಸಮಸ್ಯೆಗಳು ಗೋಚರವಾದವು. 7. ಶ್ರೀಮಂತರು ಮತ್ತು ಬಡವರ ನಡುವೆ ವರ್ಗ ಸಂಘರ್ಷಗಳು ಉದಯವಾದವು. ಮುಂದಿನ ಪ್ರಶ್ನೆ ಸಂಖ್ಯೆ 10. ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಕೇಂದ್ರ ಕುಟುಂಬಗಳು ಹೆಚ್ಚಾಗಲು ಕಾರಣಗಳನ್ನು ತಿಳಿಸಿರಿ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಕೇಂದ್ರ ಕುಟುಂಬಗಳಾಗಿ ಹೆಚ್ಚಾಗಲಿಕ್ಕೆ ಕಾರಣಗಳನ್ನು ತಿಳಿಸಿರಿ. 1. ವೈಯಕ್ತಿಕತೆ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಹೆಚ್ಚಿನ ಪ್ರೋತ್ಸಾಹ. 2. ವೈಯಕ್ತಿಕ ಸಂತೋಷ. ಜನರು ಹೆಚ್ಚಾಗಿ ತಮ್ಮ ವೈಯಕ್ತಿಕ ಸಂತೋಷಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಡುತ್ತಿದ್ದಾರೆ. 3. ಆಸ್ತಿಯ ಹಕ್ಕು. 4. ಬದಲಾದ ಸಾಮಾಜಿಕ ಮೌಲ್ಯಗಳು. 5. ವಿಜ್ಞಾನ ತಂತ್ರಜ್ಞಾನದ ಪ್ರಗತಿ. 6. ನಗರೀಕರಣ. 7. ಪ್ರಜಾಸತ್ತಾತ್ಮಕ ಮೌಲ್ಯಗಳು. 8. ಸಮಾನತೆ ತತ್ವಗಳು. ಈ ಎಲ್ಲ ಅಂಶಗಳು ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಕೇಂದ್ರ ಕುಟುಂಬಗಳು ಹೆಚ್ಚಾಗಲಿಕ್ಕೆ ಕಾರಣವಾಗಿವೆ. ಮುಂದಿನ ಪ್ರಶ್ನೆ ಸಂಖ್ಯೆ 11. ಜನಸಂಖ್ಯಾ ಗುಣಮಟ್ಟ ಹೆಚ್ಚಿಸುವ ಕ್ರಮಗಳನ್ನು ಬರೆಯಿರಿ. ಜನಸಂಖ್ಯಾ ಗುಣಮಟ್ಟ ಹೆಚ್ಚಿಸುವ ಕ್ರಮಗಳನ್ನು ಬರೆಯಿರಿ. 1. ಜನರ ಆರೋಗ್ಯ ಮಟ್ಟ ಸುಧಾರಣೆ. 2. ತಾಯಿ ಮತ್ತು ಮಗುವಿನ ಸೂಕ್ತ ಆರೋಗ್ಯ ಅಥವಾ ಆರೈಕೆ.
3 ಗರ್ಭಿಣಿ ಮತ್ತು ಮಹಿಳೆಯರಿಗೆ ಪೌಷ್ಟಿಕ ಆಹಾರವನ್ನು ಒದಗಿಸುವುದು. 4 ಬಡವರ ಆರೋಗ್ಯವನ್ನು ರಕ್ಷಣೆ ಮಾಡುವುದು. 5 ಶಿಕ್ಷಣ ಮತ್ತು ಜಾಗೃತಿ. 6 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು. 7 ಕೌಶಲ್ಯಗಳ ಅಭಿವೃದ್ಧಿ. 8 ಬಡತನ ನಿರುದ್ಯೋಗವನ್ನು ನಿರ್ಮೂಲನೆ ಮಾಡುವುದು. ಈ ಎಲ್ಲ ಅಂಶಗಳಿಂದ ನಾವು ಭಾರತದ ಜನಸಂಖ್ಯಾ ಗುಣಮಟ್ಟವನ್ನು ಹೆಚ್ಚಿಸಬಹುದು. ಮುಂದಿನ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಫ್ರೆಂಚ್ ಕ್ರಾಂತಿಯು ವಿವಿಧ ಘಟನೆಗಳಿಗೆ ಕಾರಣವಾಯಿತು, ವಿವರಿಸಿ. ಅಂದರೆ ಫ್ರೆಂಚ್ ಕ್ರಾಂತಿಯಿಂದ ಯಾವ್ಯಾವ ಘಟನೆಗಳು ಉದ್ಭವವಾದವು ಎಂಬುದನ್ನು ವಿವರಿಸಿ ಅಂತ ಕೇಳ್ತಾ ಇದ್ದಾರೆ. 1 ಉಳಿಗಮಾನ್ಯ ಪದ್ಧತಿ ನಾಶವಾಯಿತು. ಫ್ರೆಂಚ್ ಕ್ರಾಂತಿಯಿಂದಾಗಿ ಉಳಿಗಮಾನ್ಯ ಪದ್ಧತಿಯು ನಾಶವಾಯಿತು. 2 ಶ್ರೀಮಂತರು ಭೂಮಿಯನ್ನು ಕಳೆದುಕೊಂಡರು. ಫ್ರೆಂಚ್ ಕ್ರಾಂತಿಯಿಂದಾಗಿ ಭೂಮಿ ಎಲ್ಲರಿಗೂ ಸಮಾನವಾಗಿ ಸಮತಾವಾದದ ಮೇಲೆ ಹಂಚಿಕೆಯಾಗುತ್ತದೆ. 3 ಪಾದ್ರಿಗಳು ಶ್ರೀಮಂತರ ವಿಶೇಷ ಅಧಿಕಾರಗಳು ರದ್ದಾದವು. 4 ಚರ್ಚ್ ರಾಜ್ಯಕ್ಕೆ ಅಧೀನವಾಯಿತು. ಫ್ರೆಂಚ್ ಕ್ರಾಂತಿಗಿನ ಮುಂಚೆ ಏನಾಗಿತ್ತು? ಚರ್ಚ್ ರಾಜ್ಯಕ್ಕೆ ಅಧೀನವಾಗಿರಲಿಲ್ಲ. ಚರ್ಚ್ ತಾನೇ ಆಡಳಿತವನ್ನು ಸ್ವತಂತ್ರವಾಗಿ ಆಡಳಿತ ನಡೆಸ್ತಾ ಇತ್ತು. ಚರ್ಚ್ ಹೇಳಿದ ರೀತಿ ಅಲ್ಲಿ ಆಡಳಿತ ವ್ಯವಸ್ಥೆ ನಡೀತಾ ಇತ್ತು. ಫ್ರೆಂಚ್ ಕ್ರಾಂತಿಯಿಂದಾಗಿ ಚರ್ಚ್ ರಾಜ್ಯಕ್ಕೆ ಅಧೀನವಾಯಿತು. 5 ಒಂದೇ ಆಡಳಿತ ವ್ಯವಸ್ಥೆ ಜಾರಿಗೆ ಬಂದಿತ್ತು ಅಥವಾ ಏಕ ಆಡಳಿತ ವ್ಯವಸ್ಥೆ ಜಾರಿಗೆ ಬಂದಿತ್ತು. ನೆಕ್ಸ್ಟ್, ಜನರಿಗೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ದೊರಕಿದವು. ಫ್ರೆಂಚ್ ಕ್ರಾಂತಿಯ ಪ್ರಮುಖ ಘಟನೆ ಅಂತಂದರೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ದೊರಕಿದವು. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ಬೇಕಾದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಶೀಘ್ರದಲ್ಲೇ GPST ಪರೀಕ್ಷೆ ಕಾಲ್ ಆಗುವುದರಿಂದ ಎಲ್ಲರೂ ನೋಟ್ಸ್ ಮಾಡ್ತಾ ಅಭ್ಯಾಸ ಮಾಡಿ ಅಂತ ಹೇಳ್ತಾ, ಹಾಗೆ ಕಂಟಿನ್ಯೂ ಆಗಿ ವಾಚ್ ಮಾಡ್ತೀವಿ ಅಂತ ಹೇಳ್ತಾ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.